ನಮಸ್ಕಾರ ಸ್ನೇಹಿತರೆ, ಗೀತಸಾರ ಚಾನಲ್ನಿಂದ ಈ ದಿನದ ಅಧ್ಯಾಯಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಿನ್ನೆ ನಾವು ಧೃತರಾಷ್ಟ್ರನ ಪ್ರಶ್ನೆ ಮತ್ತು ಸಂಜಯನ ಉತ್ತರವನ್ನು ನೋಡಿದ್ದೆವು. ಇಂದು ನಾವು ನೋಡಲಿರುವ ಶ್ಲೋಕದಲ್ಲಿ ದುರ್ಯೋಧನನು ಗುರು ದ್ರೋಣಾಚಾರ್ಯರ ಬಳಿಗೆ ಹೋಗಿ ಮಾತು ಆರಂಭಿಸುತ್ತಾನೆ. ಅವನ ಮಾತಿನ ಒಳಗಿನ ಅಹಂಕಾರ, ಭಯ ಮತ್ತು ರಾಜಕೀಯ ಬುದ್ಧಿಯನ್ನು ಇಲ್ಲಿ ಆಳವಾಗಿ ನೋಡೋಣ. ಅಧ್ಯಾಯ 1 3ನೇ ಶ್ಲೋಕ. ಪಾಶ್ಚೇತಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚ ಮುಂ ವ್ಯೂಢಂ ದ್ರುಪದಪುತ್ರೇಣ ತವ ಶಿಷ್ಯೇನ ಧೀಮತ. ಇಲ್ಲಿ ದುರ್ಯೋಧನನು ಹೇಳುತ್ತಿದ್ದಾನೆ, ಗುರುವೇ, ಪಾಂಡವರ ಈ ಮಹಾಸೇನೆಯನ್ನು ನೋಡಿ. ನಿಮ್ಮದೇ ಶಿಷ್ಯನಾದ ದ್ರುಪದನ ಮಗ ಧೃಷ್ಟದ್ಯುಮ್ನನು ಇದನ್ನು ಬಹಳ ಜಾಣ್ಮೆಯಿಂದ ಯುದ್ಧಕ್ಕೆ ಸಿದ್ಧಪಡಿಸಿದ್ದಾನೆ. ಇನ್ನು ಆಳವಾಗಿ ಈ ಶ್ಲೋಕವನ್ನು ನಾವು ನೋಡುವುದಾದರೆ, ಇಲ್ಲಿ ದುರ್ಯೋಧನನು ತನ್ನ ತಂದೆಯ ಬಳಿಗೆ ಅಲ್ಲ, ಗುರು ದ್ರೋಣಾಚಾರ್ಯರ ಬಳಿಗೆ ಹೋಗುತ್ತಿದ್ದಾನೆ. ಏಕೆಂದರೆ ದ್ರೋಣಾಚಾರ್ಯರು ಕೌರವರ ಮತ್ತು ಪಾಂಡವರ 2 ಪಾಳೆಯದ ಗುರು, ಯುದ್ಧದಲ್ಲಿ ಅತ್ಯಂತ ಶಕ್ತಿಶಾಲಿ ಯೋಧ. ದುರ್ಯೋಧನನು ಅವರಿಗೆ ಮಾನಸಿಕವಾಗಿ ಪ್ರಭಾವ ಬೀರುವ ಪ್ರಯತ್ನ ಮಾಡುತ್ತಿದ್ದಾನೆ. ಪಶ್ಯ, ನೋಡು ಎಂದು ಹೇಳುವ ಅರ್ಥ. ದುರ್ಯೋಧನನು ನೋಡಿ ಎಂದು ಹೇಳುವುದು ಕೇವಲ ಸೂಚನೆ ಅಲ್ಲ, ಇದು ಒಂದು ಮಾನಸಿಕ ಆಟ, ಸೈಕಲಾಜಿಕಲ್ ಗೇಮ್. ಅವನು ಗುರುಗಳಿಗೆ ಪಾಂಡವರ ಶಕ್ತಿಯನ್ನು ತೋರಿಸಿ ಒಳಗೊಳಗೆ ಭಯ ಹುಟ್ಟಿಸಲು ಯತ್ನಿಸುತ್ತಾನೆ. ತವ ಶಿಷ್ಯೇನ ಅಂದರೆ ನಿಮ್ಮ ಶಿಷ್ಯ. ಇದು ತುಂಬ ಮಹತ್ವದ ಸಾಲು. ದುರ್ಯೋಧನನು ಹೇಳುತ್ತಾನೆ, ಈ ಸೇನೆಯನ್ನು ವ್ಯವಸ್ಥೆ ಮಾಡಿದವನು ನಿಮ್ಮದೇ ಶಿಷ್ಯ. ಅರ್ಥ ಏನೆಂದರೆ, ದ್ರೋಣಾಚಾರ್ಯರಿಗೆ ಗಿಲ್ಟ್ ಫೀಲ್ ಬರಬೇಕು. ನನ್ನ ಶಿಷ್ಯನೇ ನಮ್ಮ ವಿರುದ್ಧ ನಿಂತಿದ್ದಾನೆ ಎಂಬ ಭಾವನೆ ಮೂಡಿಸುತ್ತಿದ್ದಾನೆ. ಧೃಷ್ಟದ್ಯುಮ್ನ ಪಾತ್ರ. ಧೃಷ್ಟದ್ಯುಮ್ನ ದ್ರುಪದನ ಪುತ್ರ. ದ್ರೋಣಾಚಾರ್ಯರನ್ನು ಸಂಹರಿಸುವುದಕ್ಕಾಗಿಯೇ ಜನಿಸಿದವನು. ಆದರೂ ದ್ರೋಣರಿಂದಲೇ ಯುದ್ಧಶಾಸ್ತ್ರ ಕಲಿತಿರುತ್ತಾನೆ. ಇಲ್ಲಿಯ ಜೀವನ ಪಾಠ, ನಾವು ಕಲಿಸುವ ಜ್ಞಾನ ಯಾವ ದಿಕ್ಕಿಗೆ ಬಳಸಲಾಗುತ್ತದೆ ಎಂಬುದು ನಮ್ಮ ಕೈಯಲ್ಲಿರುವುದಿಲ್ಲ. ದುರ್ಯೋಧನನು ಒಳಗಿನ ಭಯ, ಬಾಹ್ಯವಾಗಿ ಅಹಂಕಾರ ತೋರಿಸಿದರೂ ಈ ಶ್ಲೋಕದಲ್ಲಿ ದುರ್ಯೋಧನನ ಭಯ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಎದುರಾಳಿಯ ಸೇನೆಯನ್ನು ಮೆಚ್ಚುತ್ತಾನೆ. ಗುರುಗಳ ಬೆಂಬಲವನ್ನು ಖಚಿತಪಡಿಸಿಕೊಳ್ಳಲು ಯತ್ನಿಸುತ್ತಾನೆ. ಅಹಂಕಾರದ ಹಿಂದೆ ಭಯ ಇದ್ದೇ ಇರುತ್ತದೆ. ಈ ಶ್ಲೋಕದ ಲೈಫ್ ಮೆಸೇಜ್ ನೋಡುವುದಾದರೆ, ಅಧಿಕಾರ ಇದ್ದರೂ ಆತ್ಮವಿಶ್ವಾಸ ಇಲ್ಲದಿದ್ದರೆ ಭಯ ಇದ್ದೇ ಇರುತ್ತದೆ. ಗುರು, ಸ್ಥಾನ, ಶಕ್ತಿ ಎಲ್ಲವನ್ನು ರಾಜಕೀಯವಾಗಿ ಬಳಸುವ ಮನಸ್ಥಿತಿ ನಾಶಕಾರಿ. ನಿಜವಾದ ಶಕ್ತಿ ಒಳಗಿನ ಧೈರ್ಯದಲ್ಲಿ ಇದೆ, ಪದವಿಯಲ್ಲಿ ಅಲ್ಲ. ಇಂದು ನಾವು ದುರ್ಯೋಧನನ ಮೊದಲ ಮಾತಿನಲ್ಲೇ ಅವನ ಅಂತರಂಗದ ಭಯ ಮತ್ತು ರಾಜಕೀಯ ಚಿಂತನೆಗಳನ್ನು ಕಂಡೆವು. ಮುಂದಿನ ಶ್ಲೋಕದಲ್ಲಿ ಅವನ ಅಹಂಕಾರ ಇನ್ನೂ ಸ್ಪಷ್ಟವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ.